ನಮಸ್ಕಾರ. ಆ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳಷ್ಟು ಸ್ಪರ್ಧಾರ್ಥಿಗಳು, ಬಹಳಷ್ಟು ಆಸ್ಪರೆಂಟ್ಗಳು ತುಂಬ ಇದ್ದಾರೆ. ಅದರ ಜೊತೆಗೆ ಆ, ವಿಶೇಷವಾಗಿ ಇನ್ನೇನು ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗುವ ಸಂಭವವಿದೆ. ಕಾರಣ, ನಾನು ನಿಮ್ಮ ಮುಂದೆ ಒಂದು ವಾಲಿಬಾಲ್ ಆಟದ ನಿಯಮಾವಳಿಗಳು ಮತ್ತು ಸಂಭವನೀಯ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಅಂದ್ಕೊಂಡು ಒಂದು ಕೆಲವಿಷ್ಟು ವಾಲಿಬಾಲ್ ಅಂಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ವಾಲಿಬಾಲ್. ಈ ವಾಲಿಬಾಲ್ ಆಟವನ್ನು ಅಮೆರಿಕ ದೇಶದಲ್ಲಿ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವರು ಆಟವನ್ನು ಕಂಡುಹಿಡ್ತಾರೆ. ಇದು ಯಾವುದ ಆಧಾರದ ಮೇಲೆ ಅಂತಂದರೆ ಬಾಸ್ಕೆಟ್ಬಾಲ್ನ ಆಧಾರದ ಮೇಲೆ ವಾಲಿಬಾಲನ್ನು ಒಂದು ವಾಲಿಬಾಲ್ ವಾಲಿಬಾಲ್ ಆಟವನ್ನು ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಕಂಡುಹಿಡ್ತಾರೆ. ನಂತರ ಇದು ಹುಟ್ಟಿದ ಸ್ಥಳ ಎಲ್ಲಿ ಅಂತಂದರೆ ಅಮೆರಿಕ ದೇಶದಲ್ಲಿ ಫೆಬ್ರವರಿ 9, 1895 ಓಲಿಯಕ್, ಮ್ಯಾಸಾಚ್ಯೂಸೆಟ್ಸ್ ಎಂಬಲ್ಲಿ ಪ್ರಾರಂಭಿಸಲಾಯಿತು. ಈ ಆಟದ ಮೊದಲನೇ ಹೆಸರು ಮಿಂಟೋನೆಟ್ ಅಂತ ಕರಿತಾ ಇದ್ರು. ನಂತರ 1896 ಡಾಕ್ಟರ್ ಹಾಲ್ ಸ್ಪೇಡ್ ರವರು ಸ್ಪ್ರಿಂಗ್ ಫೀಲ್ಡ್ನಲ್ಲಿ ವಾಲಿಬಾಲ್ ಎಂದು ನಾಮಕರಣವನ್ನು ಮಾಡ್ತಾರೆ. ತದನಂತರ ಮಾರ್ಗನ್ ಅವರು ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಈ ಆಟದ ಪಿತಾಮಹ ಆಗಿರ್ತಾರೆ, ವಾಲಿಬಾಲ್ ಆಟದ ಪಿತಾಮಹ ಆಗಿರ್ತಾರೆ. ಇವರೇನು ಮಾಡ್ತಾರೆ ಅಂದರೆ 1917 ಕೆಲವು ವಾಲಿಬಾಲ್ ಪಂದ್ಯಾವಳಿಯ ನಿಯಮಗಳನ್ನು ಪ್ರಾರಂಭಿಸ್ತಾರೆ. ಎಷ್ಟರಲ್ಲಿ? 1917. ನಂತರ 1947 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಪ್ಯಾರಿಸ್ನಲ್ಲಿ 1947 ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಅನ್ನು ಪ್ರಾರಂಭಿಸ್ತಾರೆ. FIVB ಅಂತ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತ. FIVB ಅಂತಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂತೇಳಿ ಕರೀತಾರೆ. ಇದು ಎಷ್ಟರಲ್ಲಿ ಮಾಡ್ತಾರಂತಂದ್ರೆ 1947 ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದ್ರೆ ಪಾಲ್ ಲಿಬಾವುಡ್ ಅಂತಕ್ಕಂಥವರು ಈ ಒಂದು ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಪ್ರಥಮ ಅಧ್ಯಕ್ಷರು. ಪಾಲ್ ಲಿಬಾವುಡ್ ಅಂತಕ್ಕಂಥವರು ಈ ವಾಲಿಬಾಲ್ ಫೆಡರೇಷನ್ ಅಧ್ಯಕ್ಷರಾಗ್ತಾರೆ. ಇದಾದ ನಂತರ 1949 ವರ್ಲ್ಡ್ ಕಪ್ ಸ್ಪರ್ಧೆಗಳಾಗ್ತವೆ. 1949 ವರ್ಲ್ಡ್ ಕಪ್ ವಾಲಿಬಾಲ್ ಪಂದ್ಯಾವಳಿಗಳು ಪ್ರಾರಂಭವಾಗ್ತದೆ. ನಂತರ 1964 ಅಧಿಕೃತವಾಗಿ, ಬಹಳ ಇಂಪಾರ್ಟೆಂಟ್ ಅಂಶ ಮತ್ತು ಪಾಯಿಂಟ್ ಇದು, 1964 ಅಧಿಕೃತವಾಗಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಆಟವನ್ನು ಸೇರ್ಪಡೆ ಮಾಡ್ತಾರೆ. 1964 ಅಧಿಕೃತವಾಗಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಆಟವನ್ನು ಅಧಿಕೃತವಾಗಿ ಸೇರ್ಪಡೆಯನ್ನು ಮಾಡ್ತಾರೆ. ಎಷ್ಟರಲ್ಲಿ? 1964 ಇದು ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆ ಆಯಿತು. ನಾನು ಸಂಕ್ಷಿಪ್ತವಾಗಿರಲಿ ಅಂತೇಳಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೇ ಬಿ ಕ್ವಶನ್ ರೈಸ್ ಆಗ್ಬೋದು, ಆಗದೇ ಇರ್ಬೋದು. ಆದ್ರೂ ಸ್ವಲ್ಪ ಇತಿಹಾಸದ ಕಡೆ ಗಮನ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ನಂತರ ಭಾರತದಲ್ಲಿ ವಾಲಿಬಾಲ್, ಇದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. 1951 ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಅನ್ನು ಪ್ರಾರಂಭಿಸ್ತಾರೆ. 1951 ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಅನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನಂತರ 1952 ಭಾರತವು ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮ ಬಾರಿಗೆ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಏನಾಗ್ತದೆ? ಭಾಗವಹಿಸ್ತದೆ. ಎಷ್ಟರಲ್ಲಿ? 1952 1952 ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಮಾಸ್ಕೋದಲ್ಲಿ ವಿಶ್ವಕಪ್ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತ ದೇಶವು ಪ್ರಪ್ರಥಮ ಬಾರಿಗೆ ಈ ಒಂದು ವಿಶ್ವಕಪ್ ಪಂದ್ಯಾಟದಲ್ಲಿ ಭಾಗವಹಿಸ್ತದೆ. ನಂತರ ಹೇಳೋದಾದರೆ, ನಾನು ನಿಮಗೆ ಸಂಕ್ಷಿಪ್ತವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ವಾಲಿಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಒಟ್ಟು ತಂಡದ ಆಟಗಾರರು 12 ಜನ ಇರ್ತಾರೆ. 6 ಜನ ಅಂಕಣದಲ್ಲಿ ಆಡುವವರಾದರೆ ಇನ್ನೂ 6 ಜನ ಬದಲಿ ಆಟಗಾರರು, ನಾವು ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅಂತ ಕರಿತೀವಿ. ಇದು 6+6 ಜನ ಅಂಕಣದಲ್ಲಿ ಆಡಿದ್ರೆ ಇನ್ನೂ 6 ಜನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತ ಕರಿತೀವಿ. ಕೆಲವೊಮ್ಮೆ ಇನ್ನೊಂದು ಈ ವಿಡಿಯೋದ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕೆಲವು ಕಡೆ ಎಕ್ಸ್ಟ್ರಾ ಪ್ಲೇಯರ್ ಅಂತ ಕರೀತಾರೆ. ಯಾವುದೇ ಪಂದ್ಯಾಟದಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಬಾರ್ದು. ಸಬ್ಸ್ಟಿಟ್ಯೂಟ್ ಅಥವಾ ಬದಲಿ ಆಟಗಾರರು ಅಂತೇಳಿ ಬಳಸ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎಕ್ಸ್ಟ್ರಾ ಅಂತಂದ್ರೆ ಇತರೆ ಅಂತ.
ಇತರೆ ಅಂದ್ರೆ ಆಟಕ್ಕೆ ಸಂಬಂಧಪಟ್ಟವರಲ್ಲ ಅಂತ ಅರ್ಥ. ಎಕ್ಸ್ಟ್ರಾ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಅಂತಂದ್ರೆ ಬದಲಿ ಆಟಗಾರರು. ಅಂದ್ರೆ ಯಾರಿಗಾದ್ರೂ ಇಂಜೂರ್ ಆಯ್ತಂದ್ರೆ ಅವ್ರನ್ನ ಹೊರಗೆ ಹಾಕಿ ಇನ್ನೊಂದು ಪ್ಲೇಯರ್ ಬದಲಿ ಆಟಗಾರನಲ್ಲಿ ಇರುವಂತವನು ಒಳಗೋಗಿ ಆಡೋದಕ್ಕೆ ಸಬ್ಸ್ಟಿಟ್ಯೂಟ್ ಅಂತಾನೆ ಕರೀತಾರೆ. ಆಮೇಲೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ 5 ಸೆಟ್ಗಳ ಪಂದ್ಯಾವಳಿಗಳು ನಡೀತವೆ. 1 ಸೆಟ್ 25, 2 ಸೆಟ್ 25, 3 ಸೆಟ್ 25, 4 ಸೆಟ್ 25. ಅಂದ್ರೆ ಈ 5 ಸೆಟ್ಗಳಲ್ಲಿ ಯಾರು 3 ಸೆಟ್ಗಳನ್ನ ಗೆಲ್ತಾರೆ ಅವರು ಆ ಒಂದು ಪಂದ್ಯದ ವಿಜಯಶಾಲಿಗಳಂತೇಳಿ ಕರೀತಾರೆ. ಇನ್ನೊಂದು ನೆನಪಿರಲಿ, ಬೆಸ್ಟ್ ಆಫ್ 5 ಅಂತ ಕರೀತಾರೆ. ಕಾಮನ್ ಆಗಿ ನಿಮ್ಗೆಲ್ಲ ಗೊತ್ತಿರ್ತದೆ. ಬೆಸ್ಟ್ ಆಫ್ 5 ಅಂತಂದ್ರೆ 25, 25, 25, 25 4 ಸೆಟ್. ಈಗ ನನ್ನ ತಂಡದ 2 ಸೆಟ್ ಗೆದ್ದು ನನ್ನ ಅಪೋಸಿಟ್ ತಂಡದ 2 ಸೆಟ್ ಗೆದ್ರೆ ಅಲ್ಲಿ ಡಿಸೈಡಿಂಗ್ ಸೆಟ್ ಅಂತ ಬರ್ತದೆ. ಆ ಡಿಸೈಡಿಂಗ್ ಸೆಟ್ ಅಲ್ಲಿ 15 ಪಾಯಿಂಟ್ಗಳಿಗೆ ಆಡಿಸ್ತಾರೆ. ಆ 15 ಪಾಯಿಂಟ್ ಆಡಿಸಿದಾಗ 8 ಪಾಯಿಂಟ್ಗೆ ಮತ್ತೆ ಕೋರ್ಟ್ ಚೇಂಜ್ ಆಗಿ ಆಡಿಸ್ಬೇಕಾಗ್ತದೆ. ಇದು ವಾಲಿಬಾಲ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಫೆಡರೇಷನ್ ದ ಒಂದು ರೂಲ್. ಇದು ನಿಮ್ ಗಮನಕ್ಕೆ ಇರ್ಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅದ್ರ ಗೊತ್ತಿರುತ್ತೆ, ಆದ್ರೂ ಕೂಡ ಗಮನಕ್ಕಿರ್ಲಿ ಅಂತ. ಆಟಗಾರರ ಬದಲಾವಣೆ, ಸಬ್ಸ್ಟಿಟ್ಯೂಟ್ ಇದು ಬಹಳ ಇಂಪಾರ್ಟೆಂಟ್. ಈ ವಾಲಿಬಾಲ್ ಅಲ್ಲಿ ವಿಶೇಷವಾಗಿರುವಂತದ್ದು ಸಬ್ಸ್ಟಿಟ್ಯೂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ಆಟಗಳಲ್ಲಿ ಯಾರಿಗೆ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಬಟ್ ವಾಲಿಬಾಲ್ ಆಟದಲ್ಲಿ ಬೇರೆ ಬೇರೆ ಗೇಮ್ಗಳಲ್ಲಿ ಯಾರಿಗೆ ಬೇಕಾದ್ರೂ ಬದಲಾವಣೆ ಆಗ್ಬೋದು, ಸಬ್ಸ್ಟಿಟ್ಯೂಟ್ ಆಗಬಹುದು. ಆದರೆ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯಾವ ಪ್ಲೇಯರು ಯಾರಿಗೆ ಸಬ್ಸ್ಟಿಟ್ಯೂಟ್ ಆಗಿರ್ತಾನೆ ಅವನಿಗೆ ಸಬ್ಸ್ಟಿಟ್ಯೂಟ್ ಆಗಬೇಕು. ಒಂದು. ಎರಡನೇದು ಏನಂತಂದ್ರೆ, ಸಬ್ಸ್ಟಿಟ್ಯೂಟ್ನಲ್ಲಿ ನಿಯಮ ಏನು ಹೇಳುತ್ತಂತಂದ್ರೆ, ಒಂದು ಆಟಗಾರನಿಗೆ 2 ಸಬ್ಸ್ಟಿಟ್ಯೂಟ್ ಇರ್ತದೆ ಒಂದು ಸೆಟ್ನಲ್ಲಿ. ಈಗ ಒಂದು ಸೆಟ್ ಆಡ್ತಾ ಇದ್ದಾರೆ, 25 ಪಾಯಿಂಟ್ಗೆ ಆಡ್ತಾ ಇದ್ದಾರೆ ಅಂತಂದ್ರೆ ಆ ಸೆಟ್ನಲ್ಲಿ ಒಬ್ಬ ಆಟಗಾರನಿಗೆ 2 ಬದಲಾವಣೆಗಳು ಇರ್ತದೆ. ಹೆಂಗೆ? ಈಗ ಒಬ್ಬ ಚೆಸ್ಟ್ ನಂಬರ್ 10 ಅಂತಕ್ಕಂಥವನು ಒಳಗೆ ಆಡ್ತಾ ಇರ್ತಾನೆ. ನಾನು 5 10 ಮತ್ತು 5 ಅವನು ಆಡುವಂಥವನ್ನ ಹೊರಗೆ ಕಳೆದು ನಾನು ಒಳಗೆ ಹೋಗಿನಂದ್ರೆ ಒಂದು ಸಬ್ಸ್ಟಿಟ್ಯೂಟ್ ಆಯ್ತು. ಮತ್ತೆ ಸಬ್ಸ್ಟಿಟ್ಯೂಟ್ ಆಗ್ಬೇಕಂತಂದ್ರೆ ನಾನು ಯಾರು ಸಬ್ಸ್ಟಿಟ್ಯೂಟ್ ಆಗಿರ್ತಾನೋ ಅವನಿಗೇನೆ ಸಬ್ಸ್ಟಿಟ್ಯೂಟ್ ಆಗ್ಬೇಕು. ಈಗ ಆಲ್ರೆಡಿ ಒಂದು ಸಬ್ಸ್ಟಿಟ್ಯೂಟ್ ಆಗಿದೆ, ಮತ್ತೆ ನಾನು ಒಳಗೆ ಹೋಗ್ಬೇಕು, ಅವ್ನು ಹೊರಗೆ ಬರಬೇಕು ಅಂತಂದ್ರೆ ಅದೇ ಪ್ಲೇಯರ್ಗೆನೆ ಸಬ್ಸ್ಟಿಟ್ಯೂಟ್ ಆಗಬೇಕು. ಯಾವಾಗ ಒಂದ್ಸರಿ ಹೋಗಿ ಮತ್ತೆ ಒಂದ್ಸರಿ ಬಂದಂತಂದ್ರೆ 2 ಸಬ್ಸ್ಟಿಟ್ಯೂಟ್ ಅಲ್ಲಿಗೆ ಮುಗೀತು ಅಂತ ಅರ್ಥ. ಗೊತ್ತಾಯ್ತಲ್ಲ? ಆಯ್ತು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ತೇನೆ, ಪ್ರತಿ ಸೆಟ್ನಲ್ಲಿ 2 ಟೈಮ್ ಔಟ್ಗಳಿರ್ತದೆ. ಒಂದು ಟೈಮ್ ಔಟಿಗೆ 30 ಸೆಕೆಂಡ್ಗಳಂತೆ. ಪ್ರತಿ ಸೆಟ್ನಲ್ಲಿ 2 ಟೈಮ್ ಔಟ್ಗಳಿರ್ತೈತೆ. ಒಂದು ಸೆಟ್ಗೆ 30 ಸೆಕೆಂಡ್ಗಳು. ಅದು ಸೈಡ್ ರೆಫ್ರಿಗೆ ಕೇಳಬಹುದು ಅಥವಾ ಸ್ಕೋರರ್ಗಾದ್ರೂ ಮುಂಚಿತವಾಗಿನೇ ಇನ್ಫಾರ್ಮೇಶನ್ ಅನ್ನ ಮಾಡಬೇಕು. ಇದು ಏನು ಟೈಮ್ ಔಟ್ನ ನಿಯಮ. ಇದಾದ ನಂತರ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅಂಕಣದ ಅಳತೆ 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲ. ಬಹಳ ಈಸಿ ಆಗಿರುವಂಥದ್ದು. 18 ಮೀಟರ್ ಅಗಲ ಮತ್ತು 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲ. ಇದರಲ್ಲಿ ಬದಿಯ ಗೆರೆ ಮತ್ತು ಕೊನೆಯ ಗೆರೆ, ಸೆಂಟರ್ ಮಧ್ಯ ಗೆರೆ ಮತ್ತು ಅಟ್ಯಾಕ್ ಗೆರೆ ಅಂತ ಕರಿತೀವಿ. ಸೈಡ್ ಲೈನ್, ಎಂಡ್ ಲೈನ್, ಸೆಂಟರ್ ಲೈನ್ ಮತ್ತು ಅಟ್ಯಾಕ್ ಲೈನ್ ಅಂತ ಕರೀತಾರೆ. ಜೊತೆಗೆ 1.75 ಮೀಟರ್ ಅಟ್ಯಾಕ್ ಲೈನ್ ಅಂತ ಬರ್ತದೆ. ಅಂದ್ರೆ ಇದರಲ್ಲಿ ನಿಯಮಗಳು ಏನ್ ಹೇಳ್ತೈತೆ, ಫ್ರಂಟ್ ಝೋನ್ ಪ್ಲೇಯರ್ಸ್ ಅಂಡ್ ಬ್ಯಾಕ್ ಝೋನ್ ಪ್ಲೇಯರ್ಸ್ ಅಂತ ಕರೀತಾರೆ. ಫ್ರಂಟ್ ಝೋನ್ ಪ್ಲೇಯರ್ಸ್ ಎಲ್ಲಿ ಬೇಕಾದ್ರೆ ಜಂಪ್ ಮಾಡಿ ಹೊಡಿಬಹುದು, ಆದ್ರೆ ಬ್ಯಾಕ್ ಝೋನ್ ಪ್ಲೇಯರ್ಸ್ ಅಟ್ಯಾಕ್ ಲೈನ್ ಇಂದ ಹೊರಗಡೆ ಜಂಪ್ ಮಾಡಿನೇ ಹೊಡಿಬೇಕು. ಹಾಗಾಗಿ ಆ ಬದಿಯ ಗೆರೆಯಿಂದ ಅಟ್ಯಾಕ್ ಲೈನ್ ಇಂದ ಸ್ವಲ್ಪ ಪಕ್ಕದಲ್ಲಿ 1.75 ಮೀಟರ್ ಬಾಕ್ಸ್ 15-20 15-20 15-20 ಈ ತರ ಬಾಕ್ಸ್ ಲೈನ್ ಹಾಕಿರ್ತಾರೆ. ನೀವು ನೋಡಿರ್ತಾರೆ ಅಂಕಣದ ಪರಿಚಯ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು 1.75 ಮೀಟರ್. ಇದನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದಿಯ ಗೆರೆಯಲ್ಲಿ 1.75 ಮೀಟರ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಈಗ ಆಲ್ರೆಡಿ ಬಹಳಷ್ಟು ಸಾರಿ ಆಂಟಿನದ ಬಗ್ಗೆ ಕೇಳಿದ್ದಾರೆ ಮತ್ತು ನೆಟ್ಟಿನ ಅಳತೆಯ ಬಗ್ಗೆ ಕೇಳಿದ್ದಾರೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಂತ ಕೇಳಿದ್ದಾರೆ. ಆಮೇಲೆ ವಾರ್ಮ್ ಅಪ್ ಝೋನ್ ಕೇಳಿದ್ದಾರೆ. ಆದ್ರೆ ನನ್ನ ಒಂದು ಥಿಂಕ್ ಪ್ರಕಾರ ಈ ಲೈನ್ ನ ಮೆಜರ್ಮೆಂಟ್ ಕೇಳ್ಬೋದು ಅಂತ ಒಂದು ಗಮನಕ್ಕೆ. ಹಾಗಾಗಿ ನಾನು ಯಾಕಂದ್ರೆ ಅಲ್ಲೆಲ್ಲ ಗೊತ್ತಾಗುತ್ತೆ ನಮ್ಗೆ. ಸೆಂಟ್ರಲ್ ಲೈನ್ ಟು ಅಟ್ಯಾಕ್ ಲೈನ್ 3 ಮೀಟರ್ ಇರ್ತೈತೆ, ಅಟ್ಯಾಕ್ ಲೈನ್ ಟು ಎಂಡ್ ಲೈನ್ 6 ಮೀಟರ್ ಇರ್ತೈತೆ, ಮತ್ತೆ ಸೈಡ್ ಲೈನ್ ಟು ಸೈಡ್ ಲೈನ್ 9 ಮೀಟರ್ ಇರ್ತೈತೆ. ಎಲ್ಲವುದು 9 ಮೀಟರ್ ಇರ್ತೈತೆ. ಬಟ್ ಸೆಂಟರ್ ಲೈನ್ ಟು ಅಟ್ಯಾಕ್ ಲೈನ್ 3 ಮೀಟರ್ ಇರ್ತೈತೆ, ಅಟ್ಯಾಕ್ ಲೈನ್ ಟು ಎಂಡ್ ಲೈನ್ 6 ಮೀಟರ್ ಇರ್ತೈತೆ. ಹಾಗಾಗಿ ಇದನ್ನ ಹೇಳಿದೆ. ಜೊತೆಗೆ ಕಂಬದಿಂದ ಕಂಬಕ್ಕೆ ಪೋಲ್ ಹಾಕಿರ್ತಾರಲ್ಲ,
ಆ ಪೋಲಿಂದ ಈ ಪೋಲಿಂದ ಮತ್ತೊಂದು ಪೋಲಿಗೆ ಇರುವಂತ ಏನು ದೂರ ಇದು 11 ಮೀಟರ್ ಇರ್ತದೆ. ಅಂದ್ರೆ ಬದಿಯ ಗೆರೆಯಿಂದ ಪೋಲಿಗೆ 1 ಮೀಟರ್, ಆ ಕಡೆ ಬದಿಯ ಗೆರೆಯಿಂದ ಪೋಲು 1 ಮೀಟರ್. ಹಾಗಾಗಿ ಕಂಬದಿಂದ ಕಂಬಕ್ಕೆ 11 ಮೀಟರ್ ಇರ್ತದೆ. ಜೊತೆಗೆ ನೆಟ್ಟಿನ ಅಳತೆ ನೆಟ್ಟಿ ಯಾವಾಗಲೂ 10 ಮೀಟರ್ ಇರ್ತದೆ. ನೆಟ್ಟಿನ ಅಳತೆ 10 ಮೀಟರ್ ಇರ್ತದೆ. ಉದ್ದ ಮತ್ತು ಅಗಲ 1 ಮೀಟರ್ ಇರ್ತದೆ. ಉದ್ದ 10 ಮೀಟರ್ ಆದರೆ ಅಗಲ 1 ಮೀಟರ್ ಆಗುತ್ತೆ. ಜೊತೆಗೆ ಅದರಲ್ಲಿರುವಂತ ಬಾಕ್ಸ್ಗಳ ಅಳತೆ ಕೇಳಿದ ಅಂತಂದ್ರೆ 10 × 10 ಸೆಂಟಿಮೀಟರ್ ಬಾಕ್ಸ್ ಇರುತ್ತಲ್ಲ, 10 ಬಾಕ್ಸ್, ಈ ಬಾಕ್ಸ್ ಇರುತ್ತಲ್ಲ, ಹೀಗೆ ಆ ಬಾಕ್ಸ್ 10 × 10 ಸೆಂಟಿಮೀಟರ್ ಇರುತ್ತೆ. ಅದಾದ ನಂತರ ನೆಟ್ಟಿನ ಎತ್ತರ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇದು. 2.43 ಪುರುಷರಿಗಾಗಿ 2.43 ಅಂದ್ರೆ ನೆಲದಿಂದ ನೆಟ್ಟಿನ ಎತ್ತರ ಪುರುಷರಿಗಾಗಿ 2.43, ಮಹಿಳೆಯರಿಗಾಗಿ 2.24 ಇರ್ತದೆ. ಇದು ನೆಟ್ಟಿನ ಎತ್ತರ ಎಲ್ಲಿಂದ, ನೆಲದಿಂದ ಮೇಲಕ್ಕೆ. ಜೊತೆಗೆ ವಿಶೇಷವಾಗಿ ಆಂಟಿನಾ ಬರ್ತೀನಿ ನಾನು ನಿಮ್ಮ ಮುಂದೆ. ಆಂಟಿನಾ 1.80 ಮೀಟರ್ ಇರ್ತದೆ. ಆಂಟಿನಾ 1.80 ಮೀಟರ್ ಇರ್ತದೆ. ನಾನೀಗ ಆಲ್ರೆಡಿ ಹೇಳಿದ್ದೆ ನೆಟ್ಟಿನ ಅಗಲ ಎಷ್ಟು ಇರುತ್ತೆ ಅಂತಂದ್ರೆ 1 ಮೀಟರ್ ಇರ್ತದೆ. ಆ 1 ಮೀಟರ್ನಿಂದ ಮೇಲೆ 80 ಸೆಂಟಿಮೀಟರ್ ಮೇಲೆ ಯಾವುದು ಆಂಟಿನಾ ರೈಸ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. 1.80 ಮೀಟರ್ ಇದ್ರೆ ಆ 1 ಮೀಟರ್ ಆ ನೆಟ್ಟಿಗೆ ತಾಕಿಕೊಂಡು ಆ ನೆಟ್ಟಿ ಒಳಗೆ ಕಟ್ಟಿರ್ತಾರೆ. ಆ ನೆಟ್ಟಿನ ಮೇಲೆ 80 ಸೆಂಟಿಮೀಟರ್ ಇರುತ್ತೆ. ಇದು ಆಂಟಿನಾದ ಎತ್ತರ, ಆಂಟಿನಾದ ಅಳತೆ 1.80 ಮೀಟರ್. ಬಹಳ ಇಂಪಾರ್ಟೆಂಟ್ ಕ್ವಶನ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆದ್ರೂ ಕೂಡ ನಿಮ್ ಗಮನಕ್ಕೆ ಇರಲಿ ಅಂತ ಒಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಾರಿ ಕ್ವಶನ್ ರೈಸ್ ಆಗಿದೆ. ಆಂಟಿನಾದ ಅಳತೆ ಅಂತ 1.80 ಮೀಟರ್ ಆಂಟಿನಾದ ಎತ್ತರ. ಜೊತೆಗೆ ಇದಕ್ಕೆ ಬಾಕ್ಸ್ ಹಾಕಿರ್ತಾರೆ, ಕೆಂಪು ಮತ್ತು ಬಿಳಿ. ಆ 80 ಸೆಂಟಿಮೀಟರ್ ಇರ್ತದಲ್ಲ, 10 ಕೆಂಪು 10 ಬಿಳಿ. 10 ಸೆಂಟಿಮೀಟರ್ ಕೆಂಪು ಆದ್ರೆ 10 ಸೆಂಟಿಮೀಟರ್ ಬಿಳಿ, 10 ಸೆಂಟಿಮೀಟರ್ ಕೆಂಪು ಆದ್ರೆ 10 ಸೆಂಟಿಮೀಟರ್ ಬಿಳಿ. ಈ ರೀತಿ 4 ಕೆಂಪು 4 ಬಿಳಿ ಬಣ್ಣದ ಪಟ್ಟಿಗಳು ಇರ್ತದೆ. ಯಾವುದರಲ್ಲಿ, ಆಂಟಿನಾದಲ್ಲಿ ಮಾರ್ಕ್ ಮಾಡಿರ್ತಾರೆ. ಪ್ರತಿ ಉದ್ದ 10 ಸೆಂಟಿಮೀಟರ್ ಇರ್ತದೆ. ಆಮೇಲೆ ಇದು ಈಗ ತಾನೇ ಹೇಳಿದ್ದೆ. ಜೊತೆಗೆ ಈ ಪ್ರಶ್ನೆ ಬಹಳ ರೈಸ್ ಆಗಿದೆ. ವಾಲಿಬಾಲ್ ಆಟದ ವಾರ್ಮ್ ಅಪ್ ಝೋನ್ ನ ಅಳತೆ ಅಂತ ಕೇಳಿದಾನೆ, ತುಂಬಾ ಸಾರಿ ಕೇಳಿದಾನೆ. ಆದ್ರೂ ನಿಮ್ ಗಮನಕ್ಕೆ ಒಂದ್ಸರಿ ರಿಕಾಲ್ ಮಾಡ್ತಾ ಇದ್ದೀನಿ. 3 × 3 ವಾಲಿಬಾಲ್ ವಾರ್ಮ್ ಅಪ್ ಝೋನ್ ನ ಅಳತೆ 3 ಮೀಟರ್ ಅಗಲ, 3 ಮೀಟರ್ ಉದ್ದ, ಮತ್ತೆ 3 ಮೀಟರ್ ಅಗಲ, ಮತ್ತೆ 3 ಮೀಟರ್ ಉದ್ದ. ಈ ವಾರ್ಮ್ ಅಪ್ ಝೋನ್ ಅಂತ ಕೇಳ್ತಾರೆ. ಮೇ ಬಿ ನಾನು ಈ ಪ್ರಶ್ನೆ ಈ ವಾರ್ಮ್ ಅಪ್ ಝೋನ್ ಕೇಳಿದಾನೆ, ಬಟ್ ಇದಕ್ಕೆ ಸಿಮಿಲರ್ ಆಗಿ ಹೆಂಗ್ ಪ್ರಶ್ನೆ ಕೇಳಬಹುದು ಅಂತ ನನ್ನ ಒಂದು ಥಿಂಕ್. ಈ ವಾಲಿಬಾಲ್ ವಾರ್ಮ್ ಅಪ್ ಝೋನ್ ವಾಲಿಬಾಲ್ ಅಂಕಣಕ್ಕೆ ಸಂಬಂಧಪಟ್ಟಿದೆನಾ ಇಲ್ಲ ಅಂತ ಲೇಟಾಗಿ ನೀವು ಕಾಮೆಂಟ್ ಮಾಡಿ ಇದಕ್ಕೆ, ಅಥವಾ ನೀವು ಆನ್ಸರ್ ಮಾಡಿ. ಇದು ವಾಲಿಬಾಲ್ ವಾರ್ಮ್ ಅಪ್ ಝೋನ್ ವಾಲಿಬಾಲ್ ಅಂಕಣಕ್ಕೆ ಸಂಬಂಧಪಟ್ಟಿದೆನಾ ಇಲ್ವಾ ಅಂತೇಳಿ. ಓಕೆ, ಮತ್ತೆ ಈಗ ಸ್ಕಿಲ್ಲಿಗೆ ಬರೋಣ. ಪಾಸ್, ಅಪ್ಪರ್ ಹ್ಯಾಂಡ್ ಪಾಸ್, ವಾಲಿ ಪಾಸ್, ಅಂಡರ್ ಹ್ಯಾಂಡ್ ಪಾಸ್, ಸಿಂಗಲ್ ಹ್ಯಾಂಡ್ ಪಾಸ್, ಓವರ್ ಹೆಡ್ ಪಾಸ್, ಸೆಟ್ಟಿಂಗ್. ಇವು ಸ್ಕಿಲ್ಗಳು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಿಮ್ ಗಮನಕ್ಕೆ ಇರಲಿ ಅಂತ. ಅಪ್ಪರ್ ಹ್ಯಾಂಡ್ ಪಾಸ್, ವಾಲಿ ಪಾಸ್, ಅಂಡರ್ ಹ್ಯಾಂಡ್ ಪಾಸ್, ಸಿಂಗಲ್ ಹ್ಯಾಂಡ್ ಪಾಸ್, ಓವರ್ ಹೆಡ್ ಪಾಸ್ ಮತ್ತು ಸೆಟ್ಟಿಂಗ್ ಅಂತಂದ್ರೆ ಕೆಲವು ಕಡೆ ಸೆಟ್ಟರ್ ಅಂತ ಕರೀತಾರೆ, ಕೆಲವರು ಪಾಸರ್ ಅಂತ ಕರೀತಾರೆ, ಕೆಲವು ಕಡೆ ಲಿಫ್ಟರ್ ಅಂತ ಕರೀತಾರೆ. ಯಾರು ಲಿಫ್ಟ್ ಮಾಡುವಂತವನು ಅಂದ್ರೆ ಬಾಲ್ ಹೊಡಿತಗಾರನಿಗೆ ಬಾಲ್ ಅನ್ನ ಸೆಟ್ ಮಾಡುವಂತವನಿಗೆ ಸೆಟ್ಟರ್ ಅಂತಾನೆ ಕರೀತಾರೆ, ಲಿಫ್ಟರ್ ಅಂತ ಕರೀತಾರೆ, ಪಾಸರ್ ಅಂತಾನು ಕರೀತಾರೆ. ಅದರಲ್ಲಿ ಸೆಟ್ಟರ್ ಆಡಿಸುವಂತ ಬಾಲ್ ಅನ್ನ ಸೆಟ್ ಮಾಡುವಂತವನಿಗೆ. ಜೊತೆಗೆ ಸರ್ವಿಸ್, ಅಂಡರ್ ಹ್ಯಾಂಡ್ ಸರ್ವಿಸ್, ಸೈಡ್ ಆರ್ಮ್ ಸರ್ವಿಸ್, ಟೆನ್ನಿಸ್ ಸರ್ವಿಸ್, ಫ್ಲೋಟಿಂಗ್ ಸರ್ವಿಸ್, ಜಂಪ್ ಅಂಡ್ ಸರ್ವಿಸ್ ನಲ್ಲಿ ಬರುವಂಥದ್ದು. ಆಮೇಲೆ ಅಟ್ಯಾಕಿಂಗ್, ಶಾರ್ಟ್ ಅಟ್ಯಾಕಿಂಗ್, ವೇವ್ ಅಟ್ಯಾಕಿಂಗ್ ಅಲ್ಲಿ ಬರುವಂಥ ಶಬ್ದಗಳು ವೇವ್ ಅಂತ ಬರುತ್ತೆ. ಆಮೇಲೆ ಇದರಲ್ಲಿ ಮತ್ತೆ ನೆಕ್ಸ್ಟ್ ಬ್ಲಾಕಿಂಗ್ ಅಂತ ಬರ್ತದೆ. ಸಿಂಗಲ್ ಬ್ಲಾಕಿಂಗ್, ಡಬಲ್ ಬ್ಲಾಕಿಂಗ್, ತ್ರಿಬಲ್ ಬ್ಲಾಕಿಂಗ್. ಸಿಂಗಲ್ ಬ್ಲಾಕಿಂಗ್, ಡಬಲ್ ಬ್ಲಾಕಿಂಗ್ ಮತ್ತು ತ್ರಿಬಲ್ ಬ್ಲಾಕಿಂಗ್ ಅಂತೇಳಿ ಕರೀತಾರೆ. ಮತ್ತೆ ಕ್ರೀಡಾಧಿಕಾರಿಗಳ ಸಂಖ್ಯೆ 5 ರಿಂದ 7, ಕನಿಷ್ಠ 5, ಗರಿಷ್ಠ 7 ಜನ ಕ್ರೀಡಾಧಿಕಾರಿಗಳ ಸಂಖ್ಯೆ ಇರ್ತದೆ. ವಿಶೇಷವಾಗಿ ಇನ್ನೊಂದು, ಕೆಲವೊಮ್ಮೆ ಪಂದ್ಯಾವಳಿಗಳು ನಡೆಯುವಂಥ ಸಂದರ್ಭದಲ್ಲಿ
ಅಡಚಣೆಗಳಾಗಿ ಮಳೆ ಬರುವುದು, ಗಾಳಿ ಬರುವುದು, ಏನೋ ಒಂದು ಗಲಾಟೆಗಳಾಗಿರೋದು, ವಾಲಿಬಾಲ್ ಪಂದ್ಯಾವಳಿ ನಡೆಯುವಂಥ ಸಂದರ್ಭದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಏನಾದರೂ ರದ್ದು ಆಯಿತು ಅಂತಂದರೆ, ಪುನರ್ ಪ್ರಾರಂಭಿಸಬೇಕು ಅಂತಂದರೆ, ವಾಲಿಬಾಲ್ ಪಂದ್ಯಾವಳಿ ರದ್ದುಗೊಂಡ 4 ಗಂಟೆಯೊಳಗೆ ಸಪೋಸ್ ಪ್ರಾರಂಭ ಆಯಿತು ಅಂತಂದರೆ ಎಷ್ಟು ಪಾಯಿಂಟಿಗಿರುತ್ತೆ ಅದೇ ಪಂದ್ಯಾಟವನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸಪೋಸ್ 4 ಗಂಟೆಯ ನಂತರ ಪಂದ್ಯಾಟವನ್ನು ಪ್ರಾರಂಭಿಸಬೇಕಂತಂದರೆ ಮತ್ತೆ ಮರು ಪಂದ್ಯಾವಳಿ 4 ಸೆಟ್ ಆಗಿದ್ರು, ಡಿಸೈಡಿಂಗ್ ಸೆಟ್ ಇದ್ರೂ 4 ಗಂಟೆಗಳ ನಂತರ ಪಂದ್ಯ ಪ್ರಾರಂಭ ಆಯಿತು ಅಂತಂದರೆ ಮತ್ತೆ ಏನು ಮಾಡಬೇಕು, ಪುನರ್ ಪಂದ್ಯಾಟವನ್ನು ಪ್ರಾರಂಭಿಸಬೇಕಾಗುತ್ತೆ. ಜೊತೆಗೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋದು, ವಾಲಿಬಾಲ್ ಆಡಬೇಕಂತಂದ್ರೆ 3 ಟಚ್ಗಳಿರ್ತೈತೆ. ಈ 3 ಟಚ್ನ ನಿಯಮ ಯಾವಾಗ ಬಂತು ಅಂತಂದ್ರೆ 1916ರಲ್ಲಿ 3 ಪಾಸ್ಗಳನ್ನು ಆಡುವ ಒಂದು ನಿಯಮವನ್ನ ಮಾಡಿದರು. ಲೀಬ್ರೋ ಆಟಗಾರರು ವಿಶೇಷವಾಗಿ ಲೀಬ್ರೋ ಒಂದು ಪ್ರಶ್ನೆ ಕೇಳ್ತಾರೆ, ಲೀಬ್ರೋದು ನಿಮ್ ಗಮನಕ್ಕಿರಲಿ ಅಂತ. ಲೀಬ್ರೋ ಅಟ್ಯಾಕ್ ಮಾಡುವಂತಿಲ್ಲ, ಬ್ಲಾಕಿಂಗ್ ಮಾಡುವಂತಿಲ್ಲ, ಸರ್ವಿಸ್ ಮಾಡುವಂತಿಲ್ಲ, ಫ್ರಂಟ್ ಝೋನ್ ಬಂದು ಆಡುವಂತಿಲ್ಲ. ಫ್ರಂಟ್ ಝೋನ್ ಬಂದು ಆಡಬಹುದು, ಅಂಡರ್ ಹ್ಯಾಂಡೇ ಪಾಸ್ ಆಡಬೇಕು. ಕೆಲವು ರಿಸ್ಟ್ರಿಕ್ಷನ್ ಯಾರಿಗೆ, ಲೀಬ್ರೋದನಿಗೆ. ಫ್ರಂಟ್ ಝೋನ್ ಬಂದು ಆಡ್ಬೋದು, ಅಂಡರ್ ಹ್ಯಾಂಡ್ ಪಾಸ್ ಆಡಬೇಕು. ಮತ್ತೆ ಸೆಟ್ ಮಾಡುವಂಗಿಲ್ಲ, ಸೆಟ್ ಎಲ್ಲಿ ಇದರೊಳಗೆ ಫ್ರಂಟ್ ಝೋನ್ ಒಳಗೆ ಬಂದು ಬಾಲನ್ನು ಸೆಟ್ ಮಾಡುವಂತಿಲ್ಲ. ಇದು ಲೀಬ್ರೋ ಆಟಗಾರನಿಗಿರುವಂತಹ ಒಂದು ನಿರ್ಬಂಧನೆಗಳು. ಅಪ್ಪರ್ ಹ್ಯಾಂಡ್ ಪಾಸ್ ಮಾಡುವಂತಿಲ್ಲ. ಆಮೇಲೆ ಜೊತೆಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಪೋಲ್ನ ಅಳತೆ ಅಂದರೆ ನೆಲದಿಂದ ಮೇಲಕ್ಕೆ 2.55 ಮೀಟರ್ ಇರ್ತದೆ. ಬಾಲ್ 65 to 67 ಸೆಂಟಿಮೀಟರ್ ಇರ್ತದೆ. ಬಾಲಿನ ಸುತ್ತಳತೆ, ಬಾಲಿನ ತೂಕ 260ರಿಂದ 280 ಗ್ರಾಮ್ ಇರ್ತದೆ. 260ರಿಂದ 280 ಗ್ರಾಮ್ ಇರ್ತದೆ. ಜೊತೆಗೆ ಪ್ರತಿ ಅಂಕಣದಲ್ಲಿ ಮಾಡಿರುವಂತಹ ಎಲ್ಲಾ ಲೈನ್ ಮಾರ್ಕ್ಗಳು 5 ಸೆಂಟಿಮೀಟರ್ಗೆ ಇರಬೇಕು. ಅಂಕಣದಲ್ಲಿ ಮಾಡಿರುವಂತಹ ಎಲ್ಲಾ ಲೈನ್ಗಳು 5 ಸೆಂಟಿಮೀಟರ್ಗೆ ಇರಬೇಕು ಅಂತೇಳಿ ಇಷ್ಟೇ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಾಣಾಪುರ ನಬೀರ್ ರಸೂಲ್, CPED, BPED, MPED. ಧನ್ಯವಾದಗಳು.